ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಮತ್ತೆ ಇದಕ್ಕೆ ಪಲಾವ್ ಐಟಮ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಏನೇನು ಅಂತ. ಪಲಾವ್ ಐಟಮ್ ಎಲ್ಲ ಹಾಕ್ತಾ ಇದ್ದೀನಿ. ಮತ್ತೆ ಒಂದು 3/4 kg ಅಷ್ಟಿದೆ ಚಿಕನ್ನು, ಎಣ್ಣೆ ಮತ್ತೆ ಅರಿಶಿಣದ ಪುಡಿ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಶುಂಠಿ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡ್ಕೊಬರೋಣ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಯಿತು. ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಂಡು ಇಡೋಣ. ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ಪಲಾವ್ ಐಟಮ್ ಎಲ್ಲ ಹಾಕೋಣ. ಆಮೇಲೆ ಈರುಳ್ಳಿ, ಹಾಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋದು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. 1.5 ಸ್ಪೂನ್ ಸಾಕು ನಾನು ತಗೊಂಡಿರೋ ಚಿಕನ್ಗೆ. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮುಂಚೆನೇ ಹಾಕಬಾರ್ದು. ಮುಂಚೆನೇ ಹಾಕಿದ್ರೆ ಅದು ತಳ ಹಿಡಿಯುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದ್ರ ಸ್ಮೆಲ್ಲೂ ಚೆನ್ನಾಗಿ ಬರುತ್ತೆ. ಆ ಸ್ಮೆಲ್ಲೂ ಹಾಗೇ ಇರುತ್ತೆ. ಬಿರಿಯಾನಿ ಮಾಡಿದ್ಮೇಲೂ ಅದು ಸ್ಮೆಲ್ ಬರುತ್ತೆ. ಮತ್ತು ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಖಾರ ಇರುತ್ತೆ, ನೀವು ನೋಡ್ಕೊಂಡು ಹಾಕೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರನೇ ತಿಂತಾರೆ, ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಹಾಕೋದು. ನೀವು ಮಾಡ್ಕೋಬೇಕಾದ್ರೆ ಸ್ವಲ್ಪ ಖಾರದ ಪುಡಿನೂ ಹಾಕೋಬೋದು. ಈಗ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ. ನಾನು ಯಾವುದು ರುಬ್ಬಲ್ಲ. ಪುದೀನ ಸೊಪ್ಪಾಗಲಿ ಕೊತ್ತಂಬರಿ ಆಗಲಿ ನಾನು ಯಾವುದು ರುಬ್ಬಲ್ಲ. ಎಲ್ಲ ಹಚ್ಬಿಟ್ಟು ಹಾಗೆ ಹಾಕ್ತೀನಿ. ಕೆಲವರು ರುಬ್ಬಿಟ್ಟು ಮಾಡ್ತಾರೆ, ಆದರೆ ನಮಗೆ ಅದು ಟೇಸ್ಟ್ ಇಷ್ಟ ಆಗಲ್ಲ. ನಮಗೆ ನಮ್ಮ ಮನೆಯಲ್ಲೂ ಆ ಥರ ಇಷ್ಟಪಡಲ್ಲ. ಶುಂಠಿ ಬೆಳ್ಳುಳ್ಳಿ ಮಾತ್ರ ಪೇಸ್ಟ್ ಮಾಡ್ಕೊಳ್ಳೋದು ನಾನು. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅದೆಲ್ಲನೂ ನಾನು ಹಚ್ಕೊಂಡು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಂಗೆ ಹಾಕ್ತೀನಿ. ಮತ್ತು ಈ ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇವೆಲ್ಲ ರೋಸ್ಟ್ ಆಗಿದೆ. ಇವಾಗ ನಾನು ಚಿಕನ್ ಹಾಕ್ಕೊಂತ ಇದ್ದೀನಿ. ಅದೇ ಸ್ಮೆಲ್ಲು ಗೊತ್ತಾಗುತ್ತೆ. ಚೆನ್ನಾಗಿ ರೋಸ್ಟ್ ಆಗಿದ್ರೆ ಚೆನ್ನಾಗಿ ಘಮ ಬರುತ್ತೆ. ಆವಾಗ ಚಿಕನ್ ತೊಳೆದಿಟ್ಟಂಥ ಚಿಕನ್ ಹಾಕಬೇಕು. ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಚಿಕನ್ ಹಾಕಿದ್ಮೇಲೆ ಹಾಕಬೇಕು, ಯಾಕೆಂದರೆ ಚಿಕನ್ಗೆ ಉಪ್ಪು ಹಿಡಿಬೇಕು. ಇಲ್ಲಾಂದರೆ ಎಲ್ಲ ಕಪ್ಪೆ ಕಪ್ಪೆ ಥರ ಇರುತ್ತೆ. ಚಿಕನ್ ಹಾಕಿದ್ಮೇಲೆ ಉಪ್ಪು ಹಾಕಬೇಕು. ಹೀಗೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ ಹಾಕೋದ್ರಿಂದ ಅದು ಚಿಕನ್ ಒಂಥರ ಸ್ಮೆಲ್ ಬರುತ್ತಲ್ಲ, ಅದು ಬರಲ್ಲ. ಅರಿಶಿನ ಹಾಕಿದ್ರೆ ಸ್ಮೆಲ್ಲೆಲ್ಲ ಹೋಗುತ್ತೆ. ಈಗ 2 ಗ್ಲಾಸ್ ಅಕ್ಕಿ ತಗೊಂತ ಇದ್ದೀನಿ. ನಾನು ಅಕ್ಕಿ ನೆನೆಸಿಡಲ್ಲ, ಸುಮ್ಮನೆ ಜಸ್ಟ್ ತೊಳೆದಿಡ್ತೀನಿ ಅಷ್ಟೇ. ನಾನು ಇದಕ್ಕೆಲ್ಲ ಉಪ್ಪು ನೀರು ಎಲ್ಲ ಹಾಕ್ಬಿಟ್ಟು ಆಮೇಲೆ ಅದನ್ನು ಹಂಗೆ ಹಾಕ್ತೀನಿ. ನಾನು ಯಾವುದೇ ಕಾರಣಕ್ಕೂ ನೆನೆಸಲ್ಲ. ಅಕ್ಕಿನ ತೊಳೆದಿಡ್ತೀನಿ ಅಷ್ಟೇ. 1 ಸ್ಪೂನ್ ಅಷ್ಟು ಖಾರದ ಪುಡಿ, ಅದೆಲ್ಲ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ತೀನಿ. ಮಾಡಿದಾದ್ಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕೋಕ್ಕೂ ಮುಂಚೆ ನೀರು ಹಾಕ್ತೀನಿ. 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಅದೇ ಗ್ಲಾಸಲ್ಲೇ 4 ಗ್ಲಾಸ್ ಆಗೋಷ್ಟು ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟಾದ್ಮೇಲೆ ಅಕ್ಕಿ ಹಾಕ್ತಾ ಇದ್ದೀನಿ. ಅಕ್ಕಿ ಈ ಥರ ಇದೆ.
ಅದು ನೆನೆಸಿದ್ರೆ ಹೆಂಗಾಗುತ್ತೋ ಗೊತ್ತಿಲ್ಲ, ನಾನಂತೂ ನೆನೆಸಲ್ಲ. ನಾನು ಮಾಡಬೇಕಾದ್ರೆಲ್ಲ ಇದೇ ಥರನೇ ಮಾಡೋದು. ಇವಾಗೇ ಚೆಕ್ ಮಾಡ್ಕೋಬೇಕು, ಉಪ್ಪು ಖಾರ ಕಡಿಮೆ ಇದೆಯಾ ಇಲ್ಲ ಇವಾಗಲೇ ಚೆಕ್ ಮಾಡ್ಕೊಂಡು, ಕಮ್ಮಿ ಆದರೆ ಉಪ್ಪು ಹಾಕಬೇಕು ಸ್ವಲ್ಪ. ಲಿಡ್ ಕ್ಲೋಸ್ ಮಾಡಬೇಕಾದ್ರೆ ಅರ್ಧ ನಿಂಬೆ ನೆನಬೇಕು. ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ 2 ವಿಸಿಲ್ ಸಾಕು ಇದಕ್ಕೆ. ಈಗ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿದೆ. ನೀವೊಂದ್ಸರಿ ಮನೇಲಿ ಮಾಡ್ಕೊಂಡು ತಿಂದ್ಬಿಟ್ಟು ಕಮೆಂಟ್ ಮಾಡಿ ಹೆಂಗಿದೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.